ಬಂದ್ ಬಿಸಿ ಗಮನ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ನಿಂತಿತ್ತು. ಆ ಹೋರಾಟವನ್ನು ಯಶಸ್ಸು ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ನಿಂತಿದ್ವಿ. ಸರ್, ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಅನ್ನ ತಿನ್ಕೊಂಡು ಕಾವೇರಿ ನೀರು ಕುಡಿತಾ ಇದ್ರು ಕೂಡ ಎಷ್ಟೋ ಜನ ಕನ್ನಡವನ್ನ ಕಡೆಗಣಿಸ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಏನ್ ಹೇಳ್ತೀರಿ? ಇಂಗ್ಲಿಷ್ ಕಲ್ತ್ರೇನೆ ಅನ್ನ, ಕನ್ನಡ ಕಲ್ತ್ರೆ ಬದುಕಿಲ್ಲ ಅಂತಕ್ಕಂಥ ಭ್ರಮೆನ ಹುಟ್ಟಿಸ್ಬಿಟ್ಟಿದ್ದಾರೆ. ನೀವು ಬಂದ್ಗೆ ಕರೆ ಕೊಟ್ಟ ತಕ್ಷಣ ಸರ್ಕಾರ ಒಂದಷ್ಟು ನೋಟಿಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ದೇಶದ್ರೋಹದ ಕೆಲಸ ಮಾಡ್ತಿದೀವ, ಇಲ್ಲ ನಕ್ಸಲೈಟ್ಗಳ, ಇಲ್ಲ ಭಯೋತ್ಪಾದಕರ ಹೋರಾಟಗಾರರು? ಬಂದ್ಗೆ ಕರೆ ಕೊಟ್ಟಾಗ ಉಳಿದಂತಹ ಕನ್ನಡ ಪರ ಸಂಘಟನೆಗಳಿಗೆ ಇದು ವಿರೋಧವನ್ನು ವ್ಯಕ್ತಪಡ್ತಾರೆ. ಕನ್ನಡದ ಹೆಸರಿನಲ್ಲಿ ಜೀವನ ಮಾಡೋದಕ್ಕೆ ಕೆಲವು ಸಂಘಟನೆಗಳಿದೆ. ಕರ್ನಾಟಕಕ್ಕೋಸ್ಕರ ಈ ಕನ್ನಡ ಪರ ಸಂಘಟನೆಗಳು ಮತ್ತೆ ಒಂದಾಗ್ತಾವ ಸರ್? ಕನ್ನಡಿಗರ ಉಳಿವಿಗಾಗಿ ಒಂದು ಬಂದ್ ಆಗತ್ತೆ, ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ರೆ ಇದು ಕನ್ನಡಿಗರ ದುರಂತ ಅಂತ ಅನ್ಸುತ್ತೆ. ಸಂಬಂಧಪಟ್ಟವರಿಗೆ ತಲುಪಿಸೋದಕ್ಕೇನೆ ಈ ಬಂದ್ ಅನ್ನೋ ಒಂದು ಅಸ್ತ್ರ. ಸರ್, ಈ ಹೋರಾಟದ ಜರ್ನಿಯಲ್ಲಿ ನಿಮ್ಗೆ ತುಂಬಾ ಬೇಜಾರಾಗಿರೋಂಥದ್ದು ಏನಾದ್ರು ಇನ್ಸಿಡೆಂಟ್? ರಾತ್ರಿ 11:30 ಗಂಟೆ ನಮ್ಮ ಮಕ್ಕಳು ಮಲಗಿದ್ದಾರೆ. ಅವ್ರ ಬೆಡ್ಶೀಟ್ನೆಲ್ಲ ಎತ್ತಿ ನೋಡಿ ಪೊಲೀಸರು ಹೋದಲ್ಲ, ಅದು ಬೂಟ್ ಕಾಲಲ್ಲಿ ಬಂದಿದ್ರಲ್ಲ, ಆ ಘಟನೆ ನನಗೆ ಇವತ್ತು ಮರೆಯೋಕ್ಕಾಗಲ್ಲ. ಸರ್, ನೀವೇನಾದ್ರೂ ಮುಂದೆ ರಾಜಕೀಯಕ್ಕೆ ಬರುವಂಥ ಚಾನ್ಸ್ ಇದೆಯಾ?